ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಫ್ರೆಂಡ್ಸ್, ನಾನಿವತ್ತು ನಿಮಗೆ ಏರ್ ಡಾಪ್ಸ್ನ ಅನ್ಬಾಕ್ಸಿಂಗ್ ವಿಡಿಯೋ ಮಾಡೋಕ್ಕೆ ಅಂತ ಹೊರಟಿದ್ದೀನಿ. ಸೊ ಇದೊಂದು ಹಳೆ ಅನ್ಬಾಕ್ಸಿಂಗ್ ಅಂತಲೇ ಹೇಳ್ಬೋದು, ಯಾಕಂದರೆ ಹಳೆ ಪ್ರಾಡಕ್ಟ್ ಅಂತಲೇ ಹೇಳ್ಬೋದು. ಬಟ್ ನನ್ನ ಫ್ರೆಂಡು ಈಗಷ್ಟೇ ತೊಗೊಂಡಿದ್ದಾನೆ. ಸೊ ಇದು ಎಷ್ಟು ಚೆನ್ನಾಗಿದೆ ಎಷ್ಟು ಚೆನ್ನಾಗಿಲ್ಲ ಅಂತ ಕಂಪ್ಲೀಟಾಗಿ ನಿಮಗೆ ತಿಳಿಸ್ಕೊಡ್ತೀನಿ. ಅದು ಯಾವುದು ಅಂತ ಹೇಳಿದ್ರೆ ಇದೇನೆ, ನೀವು ನೋಡ್ತಾ ಇರ್ಬೋದು, ಇದೇನೆ ಅನ್ಬಾಕ್ಸಿಂಗ್ ಮಾಡೋದು. ಏರ್ ಡಾಪ್ಸ್ 131 ಟ್ರೂ ವೈರ್ಲೆಸ್ ಇಯರ್ಬಡ್ಸ್ ಅಂತಲೇ ಹೇಳ್ಬೋದು ಇದನ್ನು. ಇದು ಕಂಪ್ಲೀಟಾಗಿ ಸ್ಪೆಸಿಫಿಕೇಷನ್ನು ಡೀಟೇಲ್ಸ್ನ ತಿಳಿಸ್ಕೊಡ್ತೀನಿ. ಇದರ ಪ್ರೈಸ್ ಏನಿದೆ ಆ್ಯಂಡ್ ನಿಮಗೆ ಆಫರಲ್ಲಿ ಎಷ್ಟರವರೆಗೂ ಸಿಗುತ್ತೆ ಇದು, ಮತ್ತು ಇದರ ಸ್ಪೆಸಿಫಿಕೇಷನ್ ಏನಿದೆ ಅಂತ ಕಂಪ್ಲೀಟಾಗಿ ನೋಡ್ಕೊಬಂದ್ಬೋಣ. ಬನ್ನಿ ವಿಡಿಯೋನ ಶುರು ಮಾಡೋಣ. ಫ್ರೆಂಡ್ಸ್, ಮೊದಲನೇದಾಗಿ ಇದು ಬಂದ್ಬಿಟ್ಟು 13mm ಡ್ರೈವರ್ಸು, ಇಮ್ಮರ್ಸಿವ್ ಸೌಂಡ್ ಇದರಲ್ಲಿ ಸಿಗುವಂಥದ್ದು. ಆ್ಯಂಡ್ ಪ್ಲೇಬ್ಯಾಕ್ ಟೈಮ್ ಬಂದ್ಬಿಟ್ಟು ಅಪ್ ಟು 60 hours ಪ್ಲೇಬ್ಯಾಕ್ ಟೈಮ್ ಸಿಗುತ್ತೆ ಇದರಲ್ಲಿ. ಇನ್ನು ಬ್ಲೂಟೂತ್ ವರ್ಷನ್ ಬಂದ್ಬಿಟ್ಟು 5.1 ಬ್ಲೂಟೂತ್ ವರ್ಷನ್ ಸಿಗುತ್ತೆ ಇದರಲ್ಲಿ. ಮತ್ತು ಟೈಪ್ ಸಿ ಇಂಟರ್ಫೇಸ್ ನಮ್ಗೆ ಇದರಲ್ಲಿ ಸಿಗುವಂಥದ್ದು. ಆ್ಯಂಡ್ ಸಿಂಗಲ್ ಪ್ರೆಸ್ ವಾಯ್ಸ್ ಅಸಿಸ್ಟೆನ್ಸ್ ಕೂಡ ನಾವು ಯೂಸ್ ಮಾಡ್ಬೋದು ಇದರಲ್ಲಿ. ಗೂಗಲ್ ಆಗಲಿ ಸಿರಿ ಆಗಲಿ ನಾವು ಯೂಸ್ ಮಾಡ್ಕೊಬೋದು. ಆ್ಯಂಡ್ IWP ಟೆಕ್ನಾಲಜಿ ಹೊಂದಿದೆ, ಮತ್ತು ಸ್ಲೀಕ್ ಆ್ಯಂಡ್ ಎಕನಾಮಿಕಲಿ ಡಿಸೈನ್ ಅಂತ ಹೇಳ್ಬೋದು. ಆ್ಯಂಡ್ ಇದರ ಸ್ಪೆಷಾಲಿಟಿ ಏನಂದರೆ 5 ನಿಮಿಷ ನೀವು ಚಾರ್ಜ್ ಮಾಡಿದ್ರೆ 90 ಮಿನಿಟ್ಸ್ ನಮಗೆ ಪ್ಲೇಬ್ಯಾಕ್ ಸಿಗುವಂಥದ್ದು ಇದರಲ್ಲಿ. ಇದರ ಪ್ರೈಸ್ ನಿಮಗೆ ಲಾಸ್ಟಲ್ಲಿ ಹೇಳ್ತೀನಿ. ಆ್ಯಂಡ್ ಇದೊಂದು ಮೇಡ್ ಇನ್ ಇಂಡಿಯಾ ಪ್ರಾಡಕ್ಟ್ ಅಂತಲೇ ಹೇಳ್ಬೋದು. ಈಗ ಸ್ಪೆಸಿಫಿಕೇಶನ್ ನೋಡಿದಾಯಿತು, ಬನ್ನಿ ಅನ್ಬಾಕ್ಸ್ ಮಾಡೋಣ. ಬಾಕ್ಸ್ ಓಪನ್ ಮಾಡಿದ ತಕ್ಷಣ ನಮಗೆ ಈ ರೀತಿ ಸಿಗುತ್ತೆ. ನೀವು ನೋಡ್ತಾ ಇರ್ಬೋದು, ಈ ರೀತಿಯಾಗಿ ಸಿಗುತ್ತೆ. ಇದನ್ನ ಆಮೇಲೆ ನೋಡೋಣ. ಬಾಕ್ಸ್ ಒಳಗಡೆ ಏನಿದೆ ಅಂತ ನೋಡ್ಬಿಡೋಣ. ಚಿಕ್ಕ ಬಾಕ್ಸ್ ಒಂದಿದೆ. ಚಿಕ್ಕ ಬಾಕ್ಸಲ್ಲಿ ನಮಗೆ ಚಾರ್ಜಿಂಗ್ ಕನೆಕ್ಟರ್ ಸಿಗುತ್ತೆ, ನೀವು ನೋಡ್ತಾ ಇರ್ಬೋದು. ಆ್ಯಂಡ್ ಒಂದು ಸ್ಟಿಕ್ಕರ್ ಇದೆ. ಇದೊಂದು ಯೂಸರ್ ಮ್ಯಾನ್ಯಲ್ಲು. ಇದೊಂದು ಎಲ್ಲ ಅಡ್ವರ್ಟೈಸ್ಮೆಂಟ್ಸ್ ಕಾರ್ಡ್ಗಳಿದೆ, ಸ್ಕ್ಯಾನರ್ ಕಾರ್ಡು. ಇಷ್ಟೇ ಬಾಕ್ಸಲ್ಲಿರೋದು, ಇಷ್ಟೇ. ಇನ್ನು ಇದನ್ನು ಓಪನ್ ಮಾಡೋದಾದರೆ ಓಕೆ, ಕವರೆಲ್ಲ ಹಾಕಿಬಿಟ್ಟು ಡಿಸೈನ್ ಮಾತ್ರ ಚೆನ್ನಾಗಿದೆ. ಟೈಪ್ ಸಿ ಚಾರ್ಜಿಂಗ್ ಪೋರ್ಟ್ ಇದು. ಓಕೆ, ಓಪನ್ ಮಾಡಿದ್ರೆ 3 ಲೈಟ್ ಇದೆ. ಇದು ಚಾರ್ಜಿಂಗ್ ಇಂಡಿಕೇಟ್ ಮಾಡುತ್ತೆ. ಎಷ್ಟು ಲೈಟ್ ಬರುತ್ತೋ ಅಷ್ಟು ನಮಗೆ ಫುಲ್ ಚಾರ್ಜ್ ಆಗಿದೆಯಾ, ಹಾಫ್ ಚಾರ್ಜ್ ಆಗಿದೆಯಾ, ಯಾವ ರೀತಿ ಇದೆ ಅಂತ. ಓಕೆ, ಇದು ನೋಡಲಿಕ್ಕೆ ನಮಗೆ ಏರ್ಪೋರ್ಟ್ಸ್ ಅಂದರೆ ಆ್ಯಪಲಲ್ಲಿ ಫಸ್ಟ್ ಸೀರೀಸ್ ಏರ್ಪೋರ್ಟ್ಸ್ ಬರುತ್ತಲ್ಲ, ಆ ರೀತಿಯಾಗಿದೆ. ನೀವು ನೋಡ್ತಾ ಇರ್ಬೋದು ಫ್ರೆಂಡ್ಸ್, ಇದರ ಡಿಸೈನ್ ಏನು ಓಕೆ, ಪರವಾಗಿಲ್ಲ. ಬಿಲ್ಡ್ ಕ್ವಾಲಿಟಿ ಓಕೆ, ಪ್ಲಾಸ್ಟಿಕ್ ಬಿಲ್ಡ್ ಕ್ವಾಲಿಟಿ ಆಗಿದೆ. ಈ ಬಜೆಟ್ಗೆ ಸ್ವಲ್ಪ ಕಡಿಮೆನೇ ಆಯಿತು ಅನಿಸುತ್ತೆ ಇದರ ಬಿಲ್ಡ್ ಕ್ವಾಲಿಟಿ. ಓಕೆ, ಏನೂ ಮಾಡೋಕ್ಕಾಗಲ್ಲ. ಮತ್ತು ಇದೂ ಅಷ್ಟೇ, ಅಷ್ಟೊಂದೇನು ವೆಯ್ಟ್ ಇಲ್ಲ ಇದು. ಕಿವಿಗೆ ಹಾಕೊಂಡು ನೋಡೋಣ ಯಾವ ರೀತಿ ಇರುತ್ತೆ ಅಂತ. ನಾನು ಇಷ್ಟಕ್ಕೆ ಇದು ಇಯರ್ ಪೇನ್ ಆಗುತ್ತೆ ಅನಿಸುತ್ತೆ ಜಾಸ್ತಿ ಹೊತ್ತು. ಇನ್ನು ಇದರ ಸೌಂಡ್ ಕ್ಲಾರಿಟಿ ಮತ್ತು ಸೌಂಡ್ ಎಫೆಕ್ಟ್ಸು ಮತ್ತು ಬೇಸ್ ಎಲ್ಲ ಯಾವ ರೀತಿ ಇದೆ ಅಂತ ನೋಡ್ಬಿಡೋಣ. ನೋಡಿ, ಆಗಲೇ ಪೇಯ್ನ್ ಆಗ್ತಿದೆ ನನಗೆ ಕಿವಿ. ಪೇರ್ ಮಾಡ್ಕೊಳ್ಳೋದು ಈಸಿ. ಓಪನ್ ಮಾಡಿ ಕಿವಿಗೆ ಹಾಕ್ಕೊಂಡು ಆ್ಯಂಡ್ ಇದನ್ನು ಬ್ಲೂಟೂತ್ ಆನ್ ಮಾಡಿಕೊಂಡ್ರೆ ಸಾಕು, ಅಲ್ಲೇ ಪೇರ್ ಅಂತ ಆಪ್ಷನ್ ಬರುತ್ತೆ. ಬ್ಲೂಟೂತ್ ಸೆಟ್ಟಿಂಗ್ ಹೋಗ್ಬಿಟ್ಟು ನೋಡಿ, ಪೇರ್ ಆಯಿತು. ಗುರು, ಈ ಕಡೆದೇನು ಕೇಳಿಸ್ತಾನೆ ಇಲ್ಲ ನನಗೆ. ಏನು ಕೇಳಿಸ್ತಾ ಇಲ್ಲ, ವರ್ಕೇ ಆಗ್ತಾಯಿಲ್ಲ ಇದು. ನನ್ನ ಫ್ರೆಂಡ್ ಮೊನ್ನೆ ಅಷ್ಟೇ ಇದನ್ನು ಬೈ ಮಾಡಿದ್ದು. ಇದೇನು ವರ್ಕೇ ಆಗ್ತಾಯಿಲ್ಲ, ನನಗೇನು ಕೇಳಿಸ್ತಾನೆ ಇಲ್ಲ. ಇದು ಕೇಳಿಸ್ತೈತೆ, ಓಕೆ ಫೈನ್, ಒಂದು ಡೀಸೆಂಟಾಗಿದೆ ಅಂತ ನೀವು ಎಕ್ಸ್ಪೆಕ್ಟ್ ಎಲ್ಲ ಮಾಡೋಕ್ಕೆ ಹೋಗ್ಬೇಡಿ. ಒಂದು ರೇಂಜಿಗೆ ಪರವಾಗಿಲ್ಲ, ಬಟ್ ಇದು ಕೇಳಿಸ್ತಾನೆ ಇಲ್ಲ ನನಗೆ. ನಗು ಬರ್ತೈತೆ. ಏನು ಚಾರ್ಜ್ ಇಲ್ವಾ? ಇದೆ, ನೀವೇ ನೋಡಿ 2 ಪಾಯಿಂಟ್ ಇದೆ ಇನ್ನೂ ಚಾರ್ಜು.
ಬಟ್ ಚಾರ್ಜ್ ಆಗಬೇಕಿತ್ತಲ್ಲ, ಹೆಂಗೆ ಚಾರ್ಜ್ ಆಗಿದೆ ಅಂತಲೂ ಏನು ಇಂಡಿಕೇಟ್ ಮಾಡಲ್ಲ. ಇಲ್ಲಿ ಮೊಬೈಲಲ್ಲೂ ಅಷ್ಟು ನೋಟಿಫಿಕೇಶನ್ ಗೊತ್ತಾಗಲ್ಲ ಯಾವುದು ಎಷ್ಟು ಪರ್ಸೆಂಟ್ ಇದೆ ಏನು ಎತ್ತ ಅಂತ. ನೋಡೋಣ ಇರಿ ಮೊಬೈಲಲ್ಲಿ ಏನೋ ಕಾಣುತ್ತಾ ಅಂತ. ಕನೆಕ್ಟೆಡ್ ಬ್ಯಾಟ್ರಿ 90% ಅಂತ ಇದೆ ಇಲ್ಲಿ. ಇದು ಕೇಳಿಸ್ತೈತೆ, ಓಕೆ ಪರವಾಗಿಲ್ಲ, ಇದು ನಾಟ್ ಬ್ಯಾಡು, ಒಂದು ರೇಂಜಿಗೆ ಡೀಸೆಂಟ್ ಆಗಿದೆ. ಬಟ್ ಇದು ಏನು ವರ್ಕೇ ಆಗ್ತಾ ಇಲ್ಲ. ಇದು ನಾನು ಮತ್ತೆ ಚಾರ್ಜ್ ಮಾಡಿ ನೋಡಿದೆ, ವರ್ಕೇ ಆಗ್ತಾ ಇಲ್ಲ. ನಾನು ಸ್ವಲ್ಪ ಹೊತ್ತಿಗೆ ನೋಡಿದೆ, ಬಟ್ ಏನು ಪ್ರಾಬ್ಲಮ್ ಅಂತ ಗೊತ್ತಿಲ್ಲ. ದಯವಿಟ್ಟು ತಗೋಬೇಕಾದ್ರೆ ಇಮಿಡಿಯೇಟಾಗಿ ಏನಾರ ಈ ಪ್ರಾಬ್ಲಮ್ ಇದೆ ಇಮಿಡಿಯೇಟಾಗಿ ರಿಟರ್ನ್ ಮಾಡಿ. ಈಗ ನನ್ನ ಫ್ರೆಂಡ್ ತೊಗೊಂಡು ಆಲ್ಮೋಸ್ಟ್ ಒಂದು 3-4 ಡೇಸ್ ಆಯಿತು. ರಿಟರ್ನ್ ಮಾಡ್ಬೋದೋ ಇಲ್ಲೋ ನನಗೆ ಗೊತ್ತಿಲ್ಲ. 7 ಡೇಸ್ವರೆಗೂ ರಿಟರ್ನ್ ಪಾಲಿಸಿ ಇದೆ. ಬಟ್ ಅದೇನೋ ನಮ್ಮ ನೀರೋಗಿದೆ, ಏನು ಮಾಡೋಕ್ಕಾಗಲ್ಲ. ಅವನು ಇಲ್ಲಿ ಬ್ಲಿಂಕ್ ಆಗ್ತಾ ಇದೆ, ನೀವು ನೋಡ್ತಾ ಇರ್ಬೋದು, ಇಲ್ಲಿ ಬ್ಲಿಂಕ್ ಆಗ್ತಾ ಇದೆ, ಬರ್ತಾ ಇಲ್ಲ. ಸೊ ನೋಡಿದಲ್ಲ ಫ್ರೆಂಡ್ಸ್, ಬೋಟ್ ಕತೆ ಈ ರೀತಿಯಾಗಿ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ ಫ್ರೆಂಡ್ಸ್. ತಗೊಳಕ್ಕೂ ಮುಂಚೆ ಸ್ವಲ್ಪ ನೋಡ್ಬಿಟ್ಟು ತಗೊಳ್ಳಿ. ಓಕೆ ಇದೆಲ್ಲ ಚೆನ್ನಾಗಿದೆ, ಏನು ಪ್ರಾಬ್ಲಮ್ ಇಲ್ಲ. ಬಟ್ ಇದು ಯಾಕೆ ಹೀಗಾಯಿತು ನನಗೆ ಗೊತ್ತಾಗ್ತಾ ಇಲ್ಲ. ಒಂದು ಕೇಳಿಸುತ್ತೆ, ಒಂದು ಕೇಳಿಸಲ್ಲ. ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ನೋಡೋಣ, ರಿಟರ್ನ್ ಮಾಡಿ ನೋಡೋಣ, ಏನೋ ಸೊಲ್ಯೂಷನ್ ಸಿಗುತ್ತೆ. ಸೊ ನೋಡೋದ್ರಲ್ಲ ಫ್ರೆಂಡ್ಸ್, ಇದೊಂದು ಬೋಟ್ 131ನ ಅನ್ಬಾಕ್ಸಿಂಗ್ ವೀಡಿಯೋ ಆಗಿತ್ತು. ಸೊ ಈ ವಿಡಿಯೋ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಹಳೆ ಪ್ರಾಡಕ್ಟ್ ಅಂತಲೇ ಹೇಳ್ಬೋದು. ಬಟ್ ನನ್ನ ಫ್ರೆಂಡ್ ತಗೊಂಡಿದ್ದ ಒಂದು ವೀಡಿಯೋ ಮಾಡಾಕೋಣ. ಈಗ ಯಾರಾದರೂ ಬಜೆಟಲ್ಲಿ ಏನಾದರೂ ನೋಡ್ತಾರೆ ಅಂದರೆ ಇದರ ಪ್ರೈಸ್ ಬಂದುಬಿಟ್ಟು 999 ಅಂದರೆ 1,000 ರೂಪಾಯಿ. ನನ್ನ ಫ್ರೆಂಡ್ ಆಫರಲ್ಲಿ 799ಗೆ ತೊಗೊಂಡಿದ್ದ, ಅಂದರೆ 800 ರೂಪಾಯಿಗೆ ತೊಗೊಂಡಿದ್ದ. ಸೊ ವರ್ತಿಲ್ಲ ಅನಿಸುತ್ತೆ ಅಷ್ಟೊಂದಕ್ಕೆ. ಗುರು ನಾನು ಹಳೇದು TWS ಒಂದು ಬುಕ್ ಮಾಡಿದ್ದೆ, ಅದು ಒಂದು 600 ರೂಪಾಯೋ 700 ರೂಪಾಯೋ. ಅದು ಸಖತ್ತಾಗಿತ್ತು ಗುರು, ಚೆನ್ನಾಗಿತ್ತು. ಅದು ನಾನು ಬೇಕಾದ್ರೆ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ, ತಗೊಳ್ಳಿದ್ರೆ ಅದನ್ನು ತಗೊಳ್ಳಿ ಆರಾಮಾಗಿ. ಒಳ್ಳೆ ಬೇಸ್ ಎಫೆಕ್ಟು ಮತ್ತು ಹೆಚ್ಚು ಕಮ್ಮಿ ನಾಯ್ಸ್ ಕ್ಯಾನ್ಸಲೇಷನ್ ಕೂಡ ಸ್ವಲ್ಪ ಮಾಡ್ತಿತ್ತು. ಅದು ತಗೊಳಂಗಿದ್ರೆ ಅದನ್ನು ತಗೊಳ್ಳಿ. ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿದ್ದೀನಿ ಮತ್ತು ಐ ಕಾರ್ಡಲ್ಲಿ ಕೂಡ ಹಾಕಿರ್ತೀನಿ. ಸೊ ಇದೇನೋ ತಗೊಳಕ್ಕೆ ಸ್ವಲ್ಪ ಯೋಚನೆ ಮಾಡಿ. ನನಗೇನೋ ಇಷ್ಟ ಆಗಲಿಲ್ಲ, ಇದರ ಸೌಂಡ್ ಕ್ಲಾರಿಟಿನೂ ಅಷ್ಟೊಂದು ಇಷ್ಟ ಆಗಲಿಲ್ಲ. ಸೊ ಈ ವಿಡಿಯೋಗೆ ಮುಗಿಸ್ತೀನಿ ಫ್ರೆಂಡ್ಸ್. ಮುಂದಿನ ವಿಡಿಯೋದಲ್ಲಿ ಸಿಗೋಣ, ಬಾಯ್.